ಅಸ್ಥಿ ಸಂಧಿವಾತಕ್ಕೆ ಮೂಲ ಮುಖ್ಯ ಕಾರಣಗಳೇನು? ಪುರುಷರಿಗಿಂತ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚು ಯಾಕೆ? ಅಸ್ಥಿ ಸಂಧಿವಾತಕ್ಕೆ ಶಾಶ್ವತ ಪರಿಹಾರ ಸಿಗಬೇಕೆ? ಹೌದು ವೀಕ್ಷಕರೇ, ಇಂದಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಿಂದ ಹಿಡಿದು ಹಿರಿಯರ ತನಕ ಎಲ್ಲರನ್ನೂ ಬಿಟ್ಟು ಬಿಡದೆ ಅಸ್ಥಿ ಸಂಧಿವಾತದಿಂದ ಬಳಲ್ತಾ ಇದ್ದಾರೆ. ಈ ಅಸ್ಥಿ ಸಂಧಿವಾತ ಹಿಂದೆಲ್ಲ ವೃದ್ಧಾಪ್ಯದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣ ವಯಸ್ಸಿನಲ್ಲಿಯೂ ಕೂಡ ಇಂತಹ ಸಂಧಿವಾತದ ಸಮಸ್ಯೆಯನ್ನ ಕಾಣಬಹುದಾಗಿದೆ. ಇದು ಇವತ್ತು ಮಾನಸಿಕ ಮತ್ತು ದೈಹಿಕವಾಗಿ ಪರಿಣಾಮ ಬೀರ್ತಾ ಇದೆ. ಮೊಣಕಾಲು, ಸೊಂಟ, ಕೈ ಮತ್ತು ಮಣಿಕಟ್ಟಿನ ಬೆರಳುಗಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಸಂಧಿವಾತದಲ್ಲಿ ಹಲವಾರು ವಿಧಗಳಿವೆ. ಅದರಲ್ಲೂ ಸೊಂಟದ ಸಂಧಿವಾತದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ನೋವು ಹೇಳಿಕೊಳ್ಳಲು ಸಾಧ್ಯವೇ ಇಲ್ಲ ಬಿಡಿ. ನಡೆಯುವುದಕ್ಕೆ, ಕುಳಿತುಕೊಳ್ಳುವುದಕ್ಕಂತೂ ಕಷ್ಟಪಡ್ತಾರೆ. ಸಂಧಿವಾತವು ಜಂಟಿ ಉರಿಯೂತ ಮತ್ತು ನೋವನ್ನ ಉಂಟು ಮಾಡುವ ಒಂದು ಕಾಯಿಲೆಯಾಗಿದೆ. ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಪುರುಷರಿಗಿಂತ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚು ಸಾಮಾನ್ಯವಾಗಿ ಬಿಟ್ಟಿದೆ. ಇತ್ತೀಚೆಗೆ ಮೂಳೆ ಮತ್ತು ಕೀಲು ಸಮಸ್ಯೆ ಇರುವ ಮಧುಮೇಹಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಪ್ರತಿದಿನ ಆಹಾರದಿಂದಲೂ ಸಹ ಈ ರೀತಿಯ ಸಮಸ್ಯೆಗಳಿಗೆ ಕಾರಣ ಇದೆ ಅಂತಲೂ ನಾವು ಹೇಳಬಹುದಾಗಿದೆ. ಅಸ್ಥಿ ಸಂಧಿವಾತವು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ವಿಭಿನ್ನವಾಗಿ ಪರಿಣಾಮ ಬೀರುತ್ತೆ. ಕೆಲವರಲ್ಲಿ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಇತರರಿಗೆ ಇದು ಗಮನಾರ್ಹವಾದ ನೋವು ಮತ್ತು ಅಂಗವೈಕಲ್ಯವನ್ನ ಸಹ ಉಂಟು ಮಾಡುತ್ತೆ. ಮುಂದೊಂದು ದಿನ ದೊಡ್ಡ ಅನಾಹುತದಿಂದ ನೀವು ಪಾರಾಗಬೇಕಾದರೆ ಕೂಡಲೇ ಶ್ರೀ ಮಾರುತಿ ವೆಲ್ನೆಸ್ ಪಾರಂಪರಾಗತ ಆಯುರ್ವೇದ, ಡಾಬಸ್ಪೇಟೆ ಇಲ್ಲಿಗೆ ಭೇಟಿ ನೀಡಿ. ಇಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಕೇವಲ ಪಾರಂಪರಿಕ ಚಿಕಿತ್ಸೆಯಿಂದ 100% ಗುಣಪಡಿಸಲಾಗುತ್ತೆ. ಪಾರಂಪರಿಕ ಚಿಕಿತ್ಸೆಯಲ್ಲಿ ಅಪಾರವಾದ ಅನುಭವವುಳ್ಳ ಮತ್ತು ರೋಗಿಯನ್ನ ಪ್ರೀತಿಸುವಂತಹ ಪಾರಂಪರಿಕ ವೈದ್ಯರು ಪಿ ಹರೀಶ್ ಕುಮಾರ್ ರವರು. ತಮ್ಮ ಕೈಗುಣದಿಂದ ಇವತ್ತು ಲಕ್ಷಾಂತರ ರೋಗಿಗಳು ಎಲ್ಲೂ ಗುಣವಾಗದ ಕಾಯಿಲೆಯನ್ನ ಸಹ ಇಲ್ಲಿಗೆ ಬಂದು ಸಂಪೂರ್ಣವಾಗಿ ಗುಣಪಡಿಸಿಕೊಂಡು ಆರೋಗ್ಯವಂತರಾಗಿ ಹಿಂತಿರುಗುತ್ತಿದ್ದಾರೆ. ಬನಶಂಕರಿಯಿಂದ ಆಚೆ ಕೋಣನಕುಂಟೆಯಿಂದ ಬರ್ತಾ ಇರೋದು ನಾವು. ಈ ಯಾರೋ ಹೇಳಿದ್ರು ಹಿಂಗೆ ದಾವಸ್ಪೇಟೆ ಒಳಗೆ ತುಂಬ ಚೆನ್ನಾಗಿ ನೋಡ್ತಾರೆ ಹಿಂಗೆ ಅಂತ ಹೇಳಿದ್ರು. ನಾವೇನು ಮಾಡ್ದೆ ಅವತ್ತು ದಾವಸ್ಪೇಟೆಗೆ ಇಲ್ಲಿಗೆ ಬಂದರೆ ಈ ಕೈ ಇದ್ರ ಮೇಲ್ಕೆ 2 ಕೈಯನ್ನು ಆಡ್ಸೋಕ್ಕೆ ಆಗ್ತಾಯಿಲ್ಲ. ಆಮೇಲೆ 2 ಕೈ ಮೊದಲನೇ ದಿವಸನೇ 2 ಕೈ ನೋವು ಕಮ್ಮಿ ಆಗೋಯ್ತು. ಕಾಲು ನೋವು ಇವಾಗ 80% ವಾಸಿ ಆಗೋಗಿದೆ. ಈ ಕೈ ನೋವು ಅಂತೂ ಪೂರ್ತಿ ಇಲ್ಲವೇ ಇಲ್ಲ, ಬೆನ್ನವಂತೂ ಇಲ್ಲವೇ ಇಲ್ಲ. ರೋಗಿಯನ್ನು ಪ್ರೀತಿಸಿದವನು ಯಾವತ್ತೂ ಸಹ ವೈದ್ಯನಾಗಲು ಸಾಧ್ಯವೇ ಇಲ್ಲ. ಹಾಗೆ ನೋಡಿದರೆ ಖ್ಯಾತ ಪಾರಂಪರಿಕ ವೈದ್ಯರಾದ ಪಿ ಹರೀಶ್ ಕುಮಾರ್ ರವರು ಮೊದಲಿನಿಂದಲೂ ಸಹ ತಾಯಿ ಹೃದಯವಂತರು. ಮೊದಲು ತನ್ನ ರೋಗಿಯನ್ನ ಪ್ರೀತಿಸಿ ಆ ಮೂಲಕ ರೋಗವನ್ನ ಗುಣಪಡಿಸುತ್ತಿದ್ದಾರೆ. ಹಾಗಾಗಿಯೇ ಇವತ್ತು ಡಾಬಾಸ್ಪೇಟೆಯ ಶ್ರೀ ಮಾರುತಿ ವೆಲ್ನೆಸ್ ಪಾರಂಪರಾಗತ ಆಯುರ್ವೇದ ಸೆಂಟರ್ ಬಡ ರೋಗಿಗಳ ಜೀವದಾನವಾಗಿ ಪ್ರಸಿದ್ಧಿಯನ್ನ ಹೊಂದುತ್ತಾ ಇದೆ. ಡಾಕ್ಟರ್ ಮಾತ್ರ ತುಂಬ ಒಳ್ಳೆ ಡಾಕ್ಟರ್ ಕಣಪ್ಪ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತಂದರೆ ಇಲ್ಲ, ಹಂಗೆ ಮಾತಾಡಿಸ್ತಾವ್ರೆ. ಇನ್ನು ಅಸ್ಥಿ ಸಂಧಿವಾತಕ್ಕೆ ಸಂಬಂಧಿಸಿ ಪಿ ಹರೀಶ್ ಕುಮಾರ್ ರವರು ಉತ್ತಮ ಆಯುರ್ವೇದ ಚಿಕಿತ್ಸೆಯನ್ನ ನೀಡಿ ರೋಗಿಗಳ ಪಾಲಿಗೆ ಆಶಾಕಿರಣರಾಗಿದ್ದಾರೆ. ಈ ಸಮಸ್ಯೆಗೆ ಎಲ್ಲೂ ಸಿಗದ ಆಯುರ್ವೇದ ಚಿಕಿತ್ಸೆ ಇಲ್ಲಿ ಮಾತ್ರ ಲಭ್ಯವಿದೆ. ಈ ರೀತಿಯ ಪಾರಂಪರಿಕ ಚಿಕಿತ್ಸೆ ನೀಡಿ ಅಸ್ಥಿ ಸಂಧಿವಾತ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಿಕೊಡುತ್ತಿದ್ದಾರೆ.